ಹಾಯ್ ಫ್ರೆಂಡ್ಸ್, SLN ಲೇಡೀಸ್ ಟೈಲರ್ಗೆ ಸ್ವಾಗತ. ನನ್ನ ಹೆಸರು ಶಿವಮ್ಮ ಅಂತ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಟೇಪ್ ಮೆಜರ್ಮೆಂಟ್ ಯಾವ ಥರ ಹೇಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಿಮಗೆ ಮಿಷಿನ್ ಕಂಟ್ರೋಲ್ ಯಾವ ಥರ ತೊಗೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ. ಲೈಕ್ ಮಿಷಿನು, ನೀವು ಫಸ್ಟು ಮಿಷಿನ್ ಕಂಟ್ರೋಲ್ ತೊಗೊಳೋಕ್ಕೂ ಮುಂಚೆ ಈ ಬೆಲ್ಟ್ ತೆಗೀರಿ ಫ್ರೆಂಡ್. ಬೆಲ್ಟ್ ಬೇಡ, ಫಸ್ಟು ಬೆಲ್ಟ್ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಬಿಟ್ಟು ನೋಡಿ, ಒಂದು ಲೆಗ್ಗು ಸ್ವಲ್ಪ ಮುಂದೆ ಇಡಿ, ಇನ್ನೊಂದು ಲೆಗ್ಗು ಹಿಂದೆ ಇಡಿ. ಎರಡು ಸ್ಟ್ರೈಟ್ ಇಟ್ಬೇಡಿ, ಸ್ವಲ್ಪ ಕಷ್ಟ ಆಗುತ್ತೆ ಫಸ್ಟಿಗೆ. ಇಟ್ಬಿಟ್ಟು ಈ ವೀಲ್ ಇದೆ ಅಲ್ಲ, ಇದನ್ನು ಸ್ವಲ್ಪ ನಮ್ಮ ಸೈಡ್ ಈ ಥರ ಟರ್ನ್ ಮಾಡ್ಕೊಳ್ಳಿ. ಈ ಥರ ತುಳಿಬೇಕು ನೋಡಿ. ಫಸ್ಟು ನಾವು ಯಾವಾಗಲೂ ಇದರಲ್ಲೇ ಕಂಟ್ರೋಲ್ ತೊಗೋಬೇಕು. ಬೆಲ್ಟ್ ಹಾಕ್ಬಿಟ್ಟು ತೊಗೋದ್ರೆ ನಿಮಗೆ ಕಷ್ಟ ಆಗುತ್ತೆ, ಅದು ಸ್ವಲ್ಪ ಟೈಟ್ ಬರುತ್ತೆ. ಸೊ ಅದಕ್ಕಾಗಿ ನಿಮ್ಮ ಕಂಟ್ರೋಲಿಗೆ ಬರಲಿ ಅಂತ ಫಸ್ಟು ವೀಲಲ್ಲಿ ನಾವು ಯಾವಾಗಲೂ ಕಂಟ್ರೋಲ್ ತೊಗೋಬೇಕು. ಇನ್ನೊಂದು, ಈ ವೀಲ್ ನಮ್ಮ ಸೈಡ್ ಬರಬೇಕು ನೋಡಿ. ಈ ಸೈಡ್ ಹೋಗಬಾರ್ದು, ಆ ಕಡೆ ಸೈಡ್ ಹೋಗಬಾರ್ದು, ನಮ್ಮ ಸೈಡೇ ಬರಬೇಕು ನೋಡಿ. ಒಂದ್ಸಲಿ ವೀಲ್ ನೋಡ್ತಾ ಇರಿ, ಯಾವಾಗಲೂ ನಮ್ಮ ಸೈಡ್ ಇರಬೇಕು. ವೀಲ್ ಯಾವಾಗಲೂ ನಮ್ಮ ಸೈಡೇ ತಿರುಗಬೇಕು. ಓಕೆ ನೋಡಿ, ಬೆಲ್ಟ್ ಹಾಕಿದ್ದೀನಿ ಈಗ ನೋಡಿ. ಇದೆಲ್ಲ ವೀಲು ಈ ಸೈಡ್ ಉಲ್ಟಾ ತುಳಿಬಾರ್ದು. ಈ ವೀಲ್ ಯಾವಾಗಲೂ ನಮ್ಮ ಸೈಡೇ ಬರಬೇಕು, ಈ ಸೈಡೇ ಬರಬೇಕು, ಆ ಸೈಡ್ ಹೋಗಬಾರ್ದು. ಆ ಸೈಡ್ ಹೋದರೆ ನೀಡ್ಲು ಕಟ್ ಆಗೋದು, ಥ್ರೆಡ್ ಕಟ್ ಆಗೋದು, ಆ ಥರ ಹೋಗುತ್ತೆ. ಬಟ್ಟೆನೇ ರಿವರ್ಸ್ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಸೊ ಇದು ನಮ್ಮ ಸೈಡೇ, ವೀಲ್ ಯಾವಾಗಲೂ ನಮ್ಮ ಸೈಡೇ ತಿರುಗಬೇಕು. ಓಕೆ, ಅದೇ ಥರ ಈಗ ಬೆಲ್ಟ್ ಹಾಕ್ಕೊಂಡು ಲಾಸ್ಟ್ ಟೈಮ್ ಯಾವ ಥರ ಕಾಲು ಇಟ್ಕೊಂಡಿದ್ರು ನೋಡಿ, ಅದೇ ಥರ ಇಟ್ಕೊಂಡು ಇದೇ ಥರ ಈ ಥರ ಕಂಟ್ರೋಲ್ ತಗೋಬೇಕು ನೋಡಿ. ಇದು ನಮ್ಮ ಸೈಡೇ ಇರಬೇಕು ಯಾವಾಗಲೂ. ಇನ್ನೊಂದು, ನೀವು ಈ ಥರ ತುಳಿಬೇಕಾದಾಗ, ಖಾಲಿ ಮಿಷಿನ್ ತುಳಿಬೇಕಾದಾಗ ಇಲ್ಲಿ ಒಳಗಡೆ ಬಾಬಿನು ಮತ್ತು ಕೇಸ್ ಇರುತ್ತೆ. ಅದನ್ನು ತೆಗೆದುಬಿಟ್ಟು ನೀವು ಯಾವಾಗಲೂ ಮಿಷಿನ್ ಕಂಟ್ರೋಲ್ ತೊಗೋಬೇಕು. ಇದು ಇರಬಾರ್ದು. ನೀವು ಮಿಷಿನ್ ಕಂಟ್ರೋಲ್ ತೊಗೋಬೇಕಾದಾಗ ಸೈಡಲ್ಲಿ ಇಟ್ಬಿಡಿ. ಖಾಲಿ ಮಿಷಿನ್ ತುಳಿಬೇಕಾದಾಗ ಅದು ಹಾಕ್ಬಾರ್ದು ನೋಡಿ. ಈ ಥರ ತುಳಿಬೇಕು. 1 ಅವರ್ ಟ್ರೈ ಮಾಡಿ ಇರಬೇಕು. ಓಕೆ ಫ್ರೆಂಡ್, ಈಗ ಮಿಷಿನ್ ಕಂಟ್ರೋಲ್ ಆಯಿತು ಅಲ್ವಾ. ಈಗ ನೆಕ್ಸ್ಟು ನಿಮಗೆ ಮಿಷಿನಿಗೆ ಥ್ರೆಡ್ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಓಕೆ, ಫಸ್ಟು ಥ್ರೆಡ್ ಸುತ್ಕೊಳ್ಳೋಣ ನೋಡಿ. ಇದು ಕೇಸು, ಇದು ಬಾಬಿನು. ಥ್ರೆಡ್ ಯಾವ ಥರ ಸುತ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇನ್ನೊಂದು, ಇದು ಇಲ್ಲಿ ಥ್ರೆಡ್ ಸುತ್ಬೋದು, ಇಲ್ಲಿ ಎಲ್ಲ ಮಿಷಿನಲ್ಲೂ ಈ ಥರ ಇರಲ್ಲ ನೋಡಿ. ಇದಕ್ಕೆ ಸುತ್ತಲ್ಲ, ನಾನು ಡೈರೆಕ್ಟಾಗಿ ಬೇರೆ ಕೇಸು ಇದರಲ್ಲಿ ಸುತ್ತೀನಿ. ಸ್ಕ್ರೂ ಡ್ರೈವರಲ್ಲಿ ಈ ಥರ ಹಾಕ್ಕೊಂಡು ನೋಡಿ. ಒಂದೊಂದು ಮಿಷಿನಲ್ಲಿ ಇರುತ್ತೆ, ಒಂದೊಂದರಲ್ಲಿ ಇರಲ್ಲ. ಎಲ್ಲ ಮಿಷಿನು ಹೊಸದೇ ಆಗಿರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಸುತ್ತ ತೋರಿಸ್ಕೊಡ್ತೀನಿ. ಥ್ರೆಡ್ ಸುತ್ತಬೇಕಾದಾಗ ಒಂದೇ ಹತ್ರ ಕೈ ಇಟ್ಕೋಬೇಡಿ, ಸ್ವಲ್ಪ ಈ ಥರ ಮಾಡ್ತಾಯಿರಿ ನೋಡಿ. ನೋಡಿ, ಈ ಥರ ಥ್ರೆಡ್ ಸುತ್ಕೊಳ್ಳಿ. ಇನ್ನೊಂದು, ಥ್ರೆಡ್ ಸುತ್ತಬೇಕಾದಾಗ ನೀವು ಬಿಗಿನರ್ಸಿಗೆ ಏನಾಗ್ಬಿಡುತ್ತೆ, ಥ್ರೆಡ್ಡು ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು, ಥ್ರೆಡ್ ಇದ್ರೊಳಗೆ ಹಾಕ್ಬಿಟ್ಟು ಕೆಳಗಡೆಯಿಂದ ತೊಗೊಳ್ಳಿ. ಈ ಥರ ತೊಗೊಳ್ಳಿ, ಈ ಥರ ತೊಗೊಳ್ಬಿಟ್ಟು ಹಾಕಿ ಕೆಳಗಡೆ ಬೀಳ. ಒಂದೇ ಹತ್ರ ಇಟ್ಕೋಬೇಡಿ, ಸ್ವಲ್ಪ ಕೈನ ಈ ಥರ ಮಾಡ್ತಾರೆ. ಒಂದೇ ಹತ್ರ ಇದ್ದರೆ ಥ್ರೆಡ್ಡು ಒಂದೇ ಹತ್ರ ಹೋಗ್ಬೋದು, ಸ್ವಲ್ಪ ಈ ಥರ ಮಾಡ್ಕೊಬೇಕು. ಓಕೆ, ಈಗ ಮಿಷಿನಿಗೆ ಥ್ರೆಡ್ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಹಾಗೆ ನಾವು ಥ್ರೆಡ್ ಸುತ್ಕೊಂಡಲ್ವಾ, ಬಾಬಿನು ಮತ್ತು ಕೇಸು ಒಳಗೆ ಹಾಕ್ಬಿಟ್ಟು ಇದು ನೀಟಾಗಿ ನೋಡ್ಕೊಳ್ಳಿ. ಇದು ಇಲ್ಲಿದೆ ನೋಡಿ, ಇದು ಆಪೋಸಿಟ್ ಬರಬೇಕು. ಈ ಥರ ಸುತ್ಕೋಬೇಕು. ಒಳಗಡೆ ಹಾಕ್ಕೊಡಿ. ಒಂದು ಇದನ್ನು ಓಪನ್ ಮಾಡಿಕೊಂಡು ಇಲ್ಲಿ ನೋಡಿ, ಇದು ಯಾವಾಗಲೂ ಇದು ಉಕ್ಕಿದೆಯಲ್ಲ, ಇದು ಈ ಥರ ಸೌಂಡ್ ಬರಬೇಕು. ಸೌಂಡ್ ಬಂದಮೇಲೆ
ಯೂಸ್ ಮಾಡಿಕೊಂಡು ಇದು ಇಲ್ಲಿಂದ ತಗೊಳ್ಳಿ ಈ ಥರ, ಮತ್ತು ಇಲ್ಲಿ ಹಾಕ್ಬಿಟ್ಟು ರಿಂಗಿಗೆ ಹಾಕ್ಕೊಂಡು ಇಲ್ಲಿ ಹಾಕ್ಕೊಂಡು ಇಲ್ಲಿಗೆ ಹಾಕ್ಕೊಂಡು ಇಲ್ಲಿ ಹಾಕು. ಈಗ ನೀರ್ಲಿಗೆ ಏರಿಸಿ, ನೀರ್ಲಿಗೆ ಏರಿಸ್ಬೇಕು. ಈಗ ಒಂದು 2 ಸಲ ಇಲ್ಲಿ ಮೂವ್ ಮಾಡಿದ್ರೆ ಕೆಳಗಡೆ ಬಾಬಿನ್ಗೆ ಹಾಕಿರೋ ಥ್ರೆಡ್ಡು ನೋಡಿ ಬರುತ್ತೆ. ಈ ಥರ ಬ್ಯಾಕ್ ಹಾಕಿ ಈಗ ನೋಡಿ ಓಕೆ ಫ್ರೆಂಡ್ಸ್, ಇವತ್ತು ಮಿಷಿನ್ ಕಂಟ್ರೋಲ್ ಯಾವ ಥರ ತೊಗೊಳ್ಳೋದು, ಮಿಷಿನ್ಗೆ ಥ್ರೆಡ್ ಯಾವ ಥರ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಸ್ಟ್ರೈಟ್ ಲೈನು, ಯು ಶೇಪು, ವಿ ಶೇಪು ಅದ್ರ ಶೇಪ್ ಹಾಕ್ಬಿಟ್ಟು ಇದ್ರ ಸ್ಟಿಚ್ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಡೈರೆಕ್ಟಾಗಿ ನಾವು ಬಟ್ಟೆಲಿ ಹೊಲಿದ್ರೆ ಫಿನಿಶಿಂಗ್ ಬರಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾವು ಸ್ವಲ್ಪ ಸ್ಟ್ರೈಟು ಯು ಶೇಪು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.